ಜಯಶ್ರೀಮತ ಅಪ್ಪ. ಅಪ್ಪ ಸೃಷ್ಟಿ ಅಂತ ಅಪ್ಪ. ಅಪ್ಪ ಇವ್ರ ಏಜ್ 29 ವರ್ಷ ಅಪ್ಪ. ಇವರು 7 ವರ್ಷದಿಂದ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದು ಪೂರ್ಣ ಬೆಡ್ ರಿಡನ್ ಆಗಿ ಮಲ್ಗೆ ಬಿಟ್ಟಿದ್ರಂತೆ. ಅವ್ರಿಗೆ ಓಡಾಡಕ್ಕಾಗ್ಲಿ ಕೂರಕ್ಕಾಗ್ಲಿ ಏನಕ್ಕೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಪ್ಪ. 7 ವರ್ಷದಿಂದ ಫುಲ್ ಬೆಡ್ ರಿಡನ್ ಆಗಿದ್ರು. ಇವ್ರಿಗೆ ಹಿಪ್ ಜಾಯಿಂಟು ಮತ್ತು ಮೊಣಕಾಲಿಂದ ಆಪ್ರೇಷನ್ ಇದೆ ಹಿಂಗೆ ಅಂತ ಕಳಿಸಿದ್ರು ಅಪ್ಪ. ಇವರು ಬೀದರ್ನಲ್ಲಿ ನಿಮ್ಮ ಸತ್ಸಂಗಕ್ಕೆ ಇವ್ರನ್ನ ಎತ್ಕೊಂಡು ಬಂದಿದ್ದಾರೆ. ಇವರಿಗೆ ನಡೆಯೋಕ್ಕಾಗಲಿ ಓಡಾಡೋಕ್ಕಾಗಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ಎತ್ಕೊಂಡು ಬಂದು ನಿಮ್ಮ ಹತ್ರ ಸತ್ಸಂಗದಲ್ಲಿ ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ಯಾರೆ. ಬೀದರಲ್ಲಿ ಮಾಡಿಸ್ಕೊಂಡು ಹೇಳಿದ್ರಂತೆ. ಬೀದರಲ್ಲಿ ನಿಮ್ಮ ಸತ್ಸಂಗಕ್ಕೆ ಕರ್ಕೊಂಡು ಎತ್ಕೊಂಡು ಬಂದು ಅಲ್ಲಿ ಕೂರಿಸಿ ನಿಮ್ಮ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಮಾರನೇ ದಿವಸನೇ ನಾನು ಸಿಕಂದ್ರಾಬಾದಲ್ಲಿ ಆಪ್ರೇಷನ್ ಇದೆ ಅಪ್ಪ, ಹಿಪ್ ಜಾಯಿಂಟು ಮತ್ತು ಮೊಣಕಾಲಿಂದು, ಇದು ಆಪ್ರೇಷನ್ ಆದರೂ 1% ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಆಪ್ರೇಷನ್ ಸಕ್ಸಸ್ ಆಗಂಗೆ ಪೂರ್ಣ ಆಶೀರ್ವಾದ ಬೇಕು ಅಂತ ನಿಮ್ಮ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಆಪ್ರೇಷನ್ಗೆ ಅಂತ ಹೋಗಿದ್ದಾರೆ ಇವರು. ನೆನಪಾಯ್ತಪ್ಪ. ನಾನಂದೆ ಯಾಕಪ್ಪ ಹೀಗೆ ಅಂತ. ಹಾಪ್ಪ, ಈಗ ಹೇಗಿದ್ದಾರೆ ನಿಮ್ಮ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಅವ್ರು ಹೋದ್ಮೇಲೆ ಅಪ್ಪ ಆಪ್ರೇಷನ್ ಸಕ್ಸಸ್ ಆಗಿ ಈಗ ಓಡಾಡ್ತಾ ಇದ್ದಾರೆ ಅಪ್ಪ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್ ಸೃಷ್ಟಿ. ಈಗ ಯಾವುದೇ ಸಪೋರ್ಟ್ ಇಲ್ದಲೆ ಮನೆಯಲ್ಲೆಲ್ಲ ಓಡಾಡ್ತಾ ಇದಾರಂತೆ. ಅವ್ರಿಗೆ ಡಾಕ್ಟರ್ ಹೇಳಿದ್ರಂತೆ 1% ಸಹ ಕೊಡೋಕ್ಕಾಗಲ್ಲ ನಾವು ಅಂತ ಹೇಳಿದ್ರಂತೆ. ಈಗ ನಿಮ್ಮ ಆಶೀರ್ವಾದ ತಗೊಂಡು ಹೋದ್ಮೇಲೆ ಆಪರೇಷನ್ ಸಕ್ಸಸ್ ಆಗಿ ಓಡಾಡ್ತಾ ಇದ್ದಾರೆ, ಮನೆಯಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ ಅಪ್ಪ. ವಿಡಿಯೋ ಅದನ್ನ ಕಳಿಸ್ಕೊಟ್ಟಿದ್ರು, ಅದನ್ನ ಕಳಿಸ್ಕೊಟ್ಟಿದ್ದೀನಿ ಅಪ್ಪ ನಿಮ್ಗೆ. ಪುಟ್ಟ ಮುಂಚೆ ಒಂದು ಹೆಜ್ಜೆನೂ ಇಡಕ್ಕಾಗ್ತಿರ್ಲಿಲ್ಲ. ಹೆಜ್ಜೆನೂ ಇಡಕ್ಕಾಗ್ತಿರ್ಲಿಲ್ಲ ಅಪ್ಪ. ಅವರು ಟ್ರೈ ಮಾಡಿ ಅಂತಂದು ಇದು ಮಾಡಿದ್ರು ಹಿಡ್ಕೊಂಡ್ರು ಅವ್ರಿಗೆ ನಿಲ್ಲಕ್ ಆಗ್ತಾ ಇರ್ಲಿಲ್ಲಂತೆ. ಅವಾಗ್ಲದನ್ನು ಆಪರೇಷನ್ ಹೋಗ್ಬೇಕು ಅನ್ನೋದು ಕಳ್ಸಿದ್ರು ನೋಡಿ ಅಪ್ಪ, ಅದನ್ನು ಕಳ್ಸಿಕೊಟ್ಟಿದ್ದೀನಿ. ಹಾ, ಇವಾಗಪ್ಪ ನಿಮ್ಮ ಆಶೀರ್ವಾದ ಸಿಕ್ಕಿದ್ಮೇಲೆ ಓಡಾಡ್ತಾ ಇದ್ದಾಳಂತೆ. ಈ ಹುಡುಗಿ ಅಪ್ಪ M.Pharma ಮಾಡಿದಾರಪ್ಪ. M.Pharma ಮಾಡಿರೋ ಹುಡುಗಿ ಇವಳು ತುಂಬಾ ಹೇಳ್ಕೊಂಡ್ಬಿಟ್ಲಪ್ಪ. ನಾನು ನನ್ನ ಜೀವನದಲ್ಲಿ ಕಟ್ಕೋಬೇಕು ಅಂತಿದ್ದವಳು, ಈ ಆರ್ಥರೈಟಿಸ್ ಪ್ರಾಬ್ಲಮ್ ಬಂದ್ಬಿಟ್ಟು ನನ್ನ ಜೀವನನೇ ಮುಗ್ದು ಹೋಗ್ಬಿಟ್ಟು ಇನ್ನೇನು ಇಲ್ಲ ಅಂತ ಆಗ್ಬಿಟ್ಟಿತ್ತು. ನನ್ ಮಲ್ಗಿದ ಕಡೆನೇ ಎಲ್ಲ, ನನ್ಗೇನೂ ಮಾಡಕ್ಕಾಗ್ತಾ ಇರ್ಲಿಲ್ಲ. ನನ್ಗೆ ಅಪ್ಪ ಮರು ಜೀವನನೇ ಕೊಟ್ಟಿದ್ದಾರೆ ನನಗೀಗ. ನನಗೆ ಓಡಾಡ್ತಾ ಇದ್ದೀನಿ, ನನಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇನ್ನು ಕೆಲಸನೂ ಆಗಂಗ ಅಪ್ಪನ ಹತ್ರ ಆಶೀರ್ವಾದ ಬೇಕು. ನಾನು ಈ ಥರ ಆಗ್ತೀನಿ ಅಂತಲೇ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನ ಮುಗ್ದೋಯ್ತು ನಂದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ಮತ್ತೆ ಮರು ಜೀವನನೇ ಕೊಟ್ಟರೆ ನನ್ನ ಅಪ್ಪ. ನನಗೆ ಕನೆಕ್ಟ್ ಮಾಡಿಸಿ ಆಶೀರ್ವಾದ ಮಾಡಿಸಿ ಅಮ್ಮ. ಅಪ್ಪನ ಹತ್ರ ಒಂದ್ಸಲ ನನ್ನ ಆಶೀರ್ವಾದ ಮತ್ತೆ ಮಾತಾಡಿ ಆಶೀರ್ವಾದ ಮಾಡಿಸ್ಕೊಳ್ಬೇಕು ಅಂತ ತುಂಬಾ ಕೇಳ್ತಿಯಾಳೆ ಅಪ್ಪ. ಸೃಷ್ಟಿ ಲೈನಲ್ಲಿದ್ದಾಳೆ, ಕನೆಕ್ಟ್ ಮಾಡ್ಲಾ? ಹಾಪ್ಪ ಮಾಡಪ್ಪ. The person ಪುಟ್ಟ ಅಪ್ಪಾಜಿ ಇದ್ದಾರೆ, ಆಶೀರ್ವಾದ ಮಾಡಿಸ್ಕೊಪ್ಪ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ ಅಪ್ಪಾಜಿ. ಪುಟ್ಟ ಸೃಷ್ಟಿ ಹೇಗಿದೆಯೋ ಕಂದ? ಆರಾಮ್, ನೀವು ಆರಾಮಿದ್ದೀರಾ? ಪುಟ್ಟಮ್ಮ ನೆನಪಾಯ್ತು, ನಿನ್ನ ಬೀದರಲ್ಲಿ ನೋಡಿದ್ದೆ. ಅಪ್ಪಾಜಿ. ವೆರಿ ಗುಡ್, ವೆರಿ ಗುಡ್. ಈಗ ಅಪ್ಪಾಜಿ ನಡೀತಾ ಇದ್ದೀನಿ. ಸ್ವಲ್ಪ ಪೇನ್ ಇದೆ. ಇಲ್ಲ, ಎಲ್ಲ ಕಂಪ್ಲೀಟ್ ಆಗತ್ತೆ. ಎವ್ರಿಥಿಂಗ್ ವಿಲ್ ಬಿ ನೈಸ್. ಈಗ ನೀನ್ ಅವತ್ತು ಬಂದಿದ್ದಾಗ ನಿನ್ನನ್ನು ನೋಡಿದ್ರೆ ನಿಲ್ಲಕ್ಕೂ ಆಗ್ತಿರ್ಲಿಲ್ವಲ್ಲ ಪುಟ್ಟ? ಹಿಡ್ಕೊಂಡ್ರೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಇಲ್ಲ ಅಪ್ಪಾಜಿ. ನೀನ್ ಎತ್ಕೊಂಡ್ ಬಂದು ಕೂರ್ಸಿದ್ರು ಅನ್ಸುತ್ತಲ್ವಾ ಪುಟ್ಟ? ಹೌದು. ಅಮ್ಮ ಎತ್ಕೊಂಡ್ ಬಂದಿದ್ರು. ಹೌದು, ಆಗ್ಲಿ ಪುಟ್ಟ. ಪೂರ್ಣ ಆಶೀರ್ವಾದ, ಅಪ್ಪನ ಆಶೀರ್ವಾದ ಅಂದ್ರೆ ಏನು ಅಂತ ನಿಂಗಾಗ್ಲೇ ಅರ್ಥ ಆಗೋಗಿದೆ. ಆಗಿದೆ ಅಪ್ಪಾಜಿ. ನಾನು ವೇಟ್ ಮಾಡ್ತಾ ಇದ್ದೆ ಮಾತಾಡ್ಬೇಕು ಅಂತ. ನಿನ್ನೆ ಫೋನ್ ಮಾಡಿದೆ, ಅಮ್ಮಗೆ ಕನೆಕ್ಟ್ ಆಯ್ತು. ಮತ್ತೆ ಆಮೇಲೆ ನಿನ್ನೆ ಮಾತಾಡಿದ್ರು, ಇವತ್ತು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ವೆರಿ ಗುಡ್. ನೀನ್ ವಿಡಿಯೋನು ನೋಡಿದೆ ಪುಟ್ಟ. ಈಗ ಪರವಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡ್ತಾ ಇದೀಯಾ? ಅಪ್ಪಾಜಿ ಇವಾಗ 1 month ಇಂದ ಪ್ರಾಕ್ಟೀಸ್ ಮಾಡಿದೆ. ಇವಾಗ ಪರ್ಫೆಕ್ಟ್ ಆಗ್ತಾ ಇದೆ. ಇನ್ ಮುಂದೆ ಇನ್ನೂ ಚೆನ್ನಾಗಿ ಆಗ್ತೀಯಾ? ಅಪ್ಪಾಜಿ. ಯು ವಿಲ್ ನೀಡ್ ಪುಟ್ಟ. ಫೈನ್ ಪುಟ್ಟ. ಎಲ್ಲಿದ್ದೀರಾ? ಇವತ್ತು ಮುಂಬೈಯಲ್ಲಿ ಇದೀನಪ್ಪ. ಇಲ್ಲಿ ಸತ್ಸಂಗ ಇದೆ. ಬೀದರ್ಗೆ 2025. ಹೌದಾ? ಪುಟ್ಟ, ಯಾಕೆ ಅಪ್ಪ ನೋಡ್ಬೇಕು ಅನ್ಸ್ಬಿಟ್ಟಿದ್ಯಾ? ಇನ್ನೊಂದ್ಸಾರಿ ನಡ್ಕೋತ ಬಂದು ಆಶೀರ್ವಾದ. ನಾನು ಇನ್ನೊಂದ್ಸರಿ ಬೀದರಿಗೆ ಬರೋ ಹೊತ್ತಿಗೆ
ನೀನ್ ಕ್ಲೀನ್ ಆಗಿ ಇಂಡಿಪೆಂಡೆಂಟ್ ನಡ್ಕೊಂಬಂದು ಅಪ್ಪ ನಾನು ಐ ಆಮ್ ಸಕ್ಸಸ್ಫುಲ್ ಇನ್ ಲೈಫ್, ಐ ಹ್ಯಾವ್ ಜಾಯಿಂಡ್ ಎ ಜಾಬ್ ಅಂತ ಹೇಳ್ತೀಯ. ಕೇಳ್ಬೇಕಪ್ಪಾಜಿ, ಹಾ ಫುಲ್ ಇಂಡಿಪೆಂಡೆಂಟ್ ಆಗ್ಬೇಕು ನಾನು. ಹೌದು, ಫುಲ್ ಇಂಡಿಪೆಂಡೆಂಟ್ ಆಗಿ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬರ್ಬೇಕು ನಾನು. ನಾಟ್ ಓನ್ಲಿ ವಾಕ್ಯ ಬಟ್ ಈವನ್ ಲೈಫಲ್ಲೂ ಇಂಡಿಪೆಂಡೆಂಟ್ ಆಗ ಅಪ್ಪ ಕೆಲಸದಲ್ಲಿ ಇದೀನಿ ಅಂತ ಬಂದು ಹೇಳ್ಬೇಕು. ಹಾ ನಂಗೆ ಅದೇ ಬೇಕಾಗಿತ್ತಪ್ಪ. ನಿಮ್ ನಂಗೆ ಫುಲ್ ಸಫರ್ ಆಗ್ತದೆ ಹೊರಗಡೆ, ಜಾಬ್ ಟೆನ್ಷನ್ನು. ಎಲ್ರು ಜಾಬ್ ನಲ್ಲಿ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಈಗ ಅನಪ್ಪ ಎಲ್ಲ ಮರ್ತೋದಂಗ ಆಗ್ಬಿಟ್ಟಿದೆ. ಯು ವಿಲ್ ಬಿ ಲೈಕ್ ದಟ್. ನನ್ ಮಗಳಲ್ವೇನೆ ಮಗಳು ನೀನು ಸೃಷ್ಟಿ. ಹಾ ಅಪ್ಪಾಜಿ, ಅದಕ್ಕೆ ಒಂದ್ಸರಿ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತ. ಆಲ್ವೇಸ್ ವಿತ್ ಯು ಪುಟ್ಟ. ಅಪ್ಪಾಜಿ ಒಂದ್ಸರಿ ಆಶೀರ್ವಾದ ಮಾಡಿದ್ಮೇಲೆ ನಿಂಗೆ ಗೊತ್ತಿದೆ ನಡೆಯತ್ತೆ ಅಂತ. ಈಗ ನಡೆದಾಡ್ತಿರೋದೇ ಸಾಕ್ಷಿ. ಹಾ ಅಪ್ಪಾಜಿ, ಆಪರೇಷನ್ ಡಿಫಿಕಲ್ಟ್ ಇತ್ತು, ಅಂದ್ರೂ ಸಕ್ಸಸ್ ಆಯ್ತು. ಲೋ BP ಆಗಿತ್ತು ಅಪ್ಪಾಜಿ ಭಾಳ. ನಿಮ್ ಕರ್ಕೊಂಬಂದಾಗ್ಲೇ ಹೇಳಿದ್ರು ಡಾಕ್ಟರ್ಗಳೇ ಭರವಸೆ ಕೊಡ್ತಾ ಇಲ್ಲ ಆಪರೇಷನ್ದುವೆ. ಆಪರೇಷನ್ಗೆ ಆಶೀರ್ವಾದ. ಬೈ ಚಾನ್ಸ್ ನೀವು ಬಂದ್ರಿ, ನಮಗ್ ಸಿಕ್ತು ಆಶೀರ್ವಾದ. ಮತ್ ನೆಕ್ಸ್ಟ್ ಡೇನೆ ಆಪರೇಷನ್ಗೆ ಹೋದ್ವಿ ಅಪ್ಪಾಜಿ. ಎಲ್ಲ ಭಗವತಿ ಇಚ್ಛೆ. ಹಾ ಅಪ್ಪಾಜಿ. ಪ್ರತಿದಿನ ದೇವಿ ಕವಚ ಕೇಳು ಪುಟ್ಟ, ಮರಿಬೇಡ. ಆಯ್ತು ಅಪ್ಪಾಜಿ. ನೆನ್ನೆನು ಗ್ರೂಪ್ ಅಲ್ಲಿ ಕಳಿಸಿದ್ದಾರೆ. ಅಪ್ಪಾಜಿ ಹೇಳಿರೋದೇ ಶಕ್ತಿ ತುಂಬಿರುತ್ತೆ, ಅದನ್ನ ಕೇಳ್ತಾ ಬಾಪ್ಪ. ಆಯ್ತು ಅಪ್ಪಾಜಿ. ನನ್ಗೆ ತುಂಬಾ ಸಂತೋಷ ಆಯ್ತು ನೀನು ಆ ವಿಡಿಯೋ ನೋಡಿ, ನೀವು ಓಡಾಡ್ತಾ ಇರೋದನ್ನ ನೋಡಿ. ವೆರಿ ಗುಡ್ ಅಂತ ಮನಸ್ಸಲ್ಲೇ ಹೇಳ್ಕೊಂಡೆ. ನನಗೂ ನಂಬಕ್ ಆಗ್ತಿಲ್ಲ ಅಪ್ಪಾಜಿ, ನಾನೇ ಓಡಾಡ್ತಿದ್ದೀನಿ ಅಂತ. ಅಷ್ಟು ಸಿವಿಯರ್ ಪೇನ್ ಇತ್ತು, ಓಡಾಡೋಕೆ ಅಡ್ಡಾಡೋಕು ಬರಲ್ಲ, ಏನು ಮಾಡಕ್ ಬರ್ತಾ ಇರ್ಲಿಲ್ಲ. ಯಾರಾದ್ರೂ ಟಚ್ ಮಾಡಿದ್ರೆ ಅಷ್ಟು ಪೇನ್ ಇರ್ತಿತ್ತು. ಸುಮ್ಮನೆ ಕೈ ಟಚ್ ಮಾಡಿದ್ರು ಪೇನ್ ಇರ್ತಿತ್ತು. ವೆರಿ ಗುಡ್, ವೆರಿ ಗುಡ್. ಅದನ್ನೇ ಆಶೀರ್ವಾದ ಅನ್ನೋದು ಮಗಳೇ. ಆಗ್ಲಿ ಮಗಳೇ, ಪೂರ್ಣ ಆಶೀರ್ವಾದ ಇದೆ ಸೃಷ್ಟಿ. ಅಪ್ಪಾಜಿ, ನನ್ಗೆ ಒಳ್ಳೆ ಜಾಬ್ ಬೇಕು ಅಂತ ಡ್ರೀಮ್. ನಾನೇ ನೀನ್ ಕೇಳಕ್ ಮುಂಚೆನೆ ಹೇಳ್ಬಿಟ್ಟಿದ್ದೀನಲ್ಲ ಪುಟ್ಟಮ್ಮ. ಅಂದ್ರೆ ಇನ್ನು ಎಷ್ಟು ದಿನ ಅಪ್ಪಾಜಿ? ನೀನ್ ವರಿ ಮಾಡ್ಬೇಡ. ನೀನ್ ಹೇಗೆ ಆಪರೇಷನ್ ಎಷ್ಟು ಬೇಗ ಸಕ್ಸಸ್ ಆಗಿ ಎಷ್ಟು ಬೇಗ ನೀನ್ ಇಂಡಿಪೆಂಡೆಂಟ್ ವಾಕ್ ಮಾಡ್ತಿದೀಯ ಅದೇ ತರಾನೇ ಆಗತ್ತೆ. ಆಕ್ಚುಲಿ ಗೌರ್ಮೆಂಟ್ ಜಾಬ್ ಒಂದು ಅಪ್ಲೈ ಮಾಡಿದ್ದೀನಿ, ಬಟ್ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ತಾ ಇದೆ. ನೋಡ್ಬೇಕು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸಿಕ್ಕಿದ್ರು ಸರಿಯಾಗಿರೋದು ಸಿಗ್ಬೇಕು ಅಂತ ಹೆಂಗ ಬರ್ತಾ ಇದೆ. ಅಪ್ಪನ ಆಶೀರ್ವಾದ ಇದೆ ಅನ್ನೋದು ನಿಂಗೆ ಗೊತ್ತಾಗಿದೆಯಲ್ಲ, ದೆನ್ ವೈ ಡು ಯು ವರಿ? ಗೊತ್ತಾಗಿದೆ. ಆಯ್ತು ಅಪ್ಪಾಜಿ. ಹಿ ವಿಲ್ ಟೇಕ್ ಕೇರ್. ಆಯ್ತು ಅಪ್ಪಾಜಿ. ನಿನ್ ಮನಸ್ಸಲ್ಲಿರೋದು ನನಗೆ ಗೊತ್ತಾಗಿ ನಾನೇ ಹೇಳಿದೆ, ನೀನು ನೆಕ್ಸ್ಟ್ ಟೈಮ್ ಬರೋ ಹೊತ್ತಿಗೆ ಒಳ್ಳೆ ಜಾಬ್ ಅಲ್ಲಿ ಇದ್ದು ನೀನೇ ನಡ್ಕೊಂಬ ಅಂತ. ಅಪ್ಪಾಜಿ. ಆಲ್ವೇಸ್ ವಿತ್ ಯು ಮೈ ಚೈಲ್ಡ್. ಥ್ಯಾಂಕ್ ಯು ಅಪ್ಪಾಜಿ. ಬರೀ ಆಶೀರ್ವಾದ ಅಲ್ಲ, ಒಂದ್ಸರಿ ನಾನು ಅಪ್ಪ ಅಂತ ಕರೆದ್ಮೇಲೆ ಅವ್ರ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ನಂಗೆ ಫೀಲ್ ಆಗಿದೆ. ಅದು ಇಷ್ಟು ದಿವಸ ಪೇನ್ ಇತ್ತು, ಏನು ತಲೆಯಲ್ಲಿ ಬರ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ನಾರ್ಮಲ್ ಆಗಿದ್ದೀನಿ, ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಅನಿಸ್ತಾ ಇದೆ. ವೆರಿ ಗುಡ್. ಅಂದ್ರೆ ಬರೀ ಅಳೋದು ಚೀರೋದು ಮಾಡ್ತಿದ್ದೆ ಅಪ್ಪಾಜಿ. ಆಗ್ಲಿ ಪುಟ್ಟಮ್ಮ, ನಗ್ತಾ ಇರೋ. ಅದೇ ಅಮ್ಮ ಮಾತಾಡ್ತಾರೆ ಅಂತ ಕೊಡ್ಲಾ? ಅಪ್ಪಾಜಿ ಜೈ ಶ್ರೀಮಾತಾ. ಜೈ ಶ್ರೀಮಾತಾ. ಸೃಷ್ಟಿ ತಾಯಿ ಹೇಳಪ್ಪ, ಏನ್ ನಿನ್ನ ಹೆಸರು? ಸುರೇಖಾ. ಸುರೇಖಾ ಹೇಳಪ್ಪ ಪುಟ್ಟ. ಸುರೇಖಾ. ಅಪ್ಪಾಜಿ ಡೈಲಿ ನೀವು ನೆನೆಸ್ತಾ ಇರ್ತಾಳ, ನಾನು ನೆನೆಸ್ತಾ ಇರ್ತೀನಿ ಅಪ್ಪಾಜಿ ಅಪ್ಪಾಜಿ ಅಂತ. ಅವತ್ತು ಆಶೀರ್ವಾದ ಕರ್ಕೊಂಡ್ ಬಂದೇವು ಅಪ್ಪಾಜಿ. ನೆಕ್ಸ್ಟ್ ಆಪರೇಷನ್ ಇತ್ತು. ಡಾಕ್ಟರ್ ಆಪರೇಷನ್ ಸಕ್ಸಸ್ ಆಗಲ್ಲ, ಮಾಡ್ತೇವು, ಅದ್ರ ಬೆಡ್ಡೆ ಇರ್ತಾಳ, ಆಕಿ ಯಾವಾಗೂ ನಡಿಯಕ್ಕೆ ಆಗಲ್ಲ ಅಂತ ಹೇಳಿದ್ರು ಅಪ್ಪಾಜಿ. ಆದ್ರೆ ನಿಮ್ ಆಶೀರ್ವಾದ ಆದ್ಮೇಲೆ ಆಪರೇಷನ್ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟರ್ ಆಪರೇಷನ್ ಆದ್ಮೇಲೆ ಬಂದು. ನಾ ಅಂದೆ ನಿಮ್ಗೆ ನೆನ್ಸ್ಕೋತಾ ಅಪ್ಪಾಜಿ ನೆನ್ಸ್ಕೋತಾ ನಿಮ್ಗೆ ಸಣ್ಣ ಮಾಡಿ ನಿಮ್ದು ಅಪ್ಪಾಜಿ ನಿಮ್ದೇ ಸಿದ್ಧಿ ಮಂತ್ರ ಅನ್ಕೋತಾ ನಿಮ್ಗೆ ನೆನ್ಸ್ಕೋತಾ ಇದ್ದೆ. ಆಪರೇಷನ್ ಆಗತ್ತಾನ 5-6 ತಾಸ ನಿಮ್ ಧ್ಯಾನದಲ್ಲೇ ಕುಂತೆ. ಭಾಳ ಚಲೋ ಆಪರೇಷನ್, ಭಾಳ ಸಕ್ಸಸ್ ಆಗ್ಬಿಟ್ಟಿದೆ ಆಪರೇಷನ್. ಹಿಂಗ್ ನಾನ್ ನಂಬ್ತಾನೆ ಇಲ್ಲ ಹಿಂಗ್ ಆಗ್ತದಂತ, ಭಾಳ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಅಪ್ಪಾಜಿ ಡಾಕ್ಟರ್ ಬಂದ್ ಹೊರಗಡೆ.
ವೆರಿ ಗುಡ್. ಡಾಕ್ಟರ್ಗೆ ಆಶ್ಚರ್ಯ ಹ್ಮ್ ಹ್ಮ್ ಆಶ್ಚರ್ಯ ಹೋಯ್ತು ಅಪ್ಪಾಜಿ. ನನ್ ಜೊತೆ ಅಪ್ಪಾಜಿ ಅದಾರ, ಎಲ್ಲ ಚೆನ್ನಾಗಾಯ್ತು, ನೀ ಏನ್ ಟೆನ್ಷನ್ ತಗೋಬೇಡ, ಅಪ್ಪಾಜಿ ಆಶೀರ್ವಾದ ಆಯ್ತು ಅಂತ ಭಾಳ ಖುಷಿದಾಗ ಅಪ್ಪಾಜಿ ನೀವು ಸಿಕ್ಕ ಮೇಲೆ ಭಾಳ ಆನಂದ ಆಯ್ತು ನಮ್ಗ. ಎಲ್ಲ ಪಾಸಿಟಿವ್ ನೆಗೆಟಿವ್ ಪೂಜೆ ಮಾಡ್ತಾ ಇರ್ತೀನಿ, ಹಂಗೆ ಎಲ್ಲ ನೋಡೋದು ಮಾಡೋದು ಎಲ್ಲ ಪೂಜೆ ಮಾಡ್ತಾ ಇರ್ತೀನಿ ಅಪ್ಪಾಜಿ ನಾನು. ನೀವು ಸಿಕ್ಕ ಮೇಲಂತೂ ನನಗೆಲ್ಲ ಭಾಳ ಖುಷಿ, ಭಾಳ ಮನ್ಯಾಗ್ನು ಸಣ್ಣ ಸಣ್ಣ ಕೆಲಸ ಕೂಡ ಆಗ್ತಾ ಇದೆ ಅಪ್ಪಾಜಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾವ ಕೆಲಸ ಆಗಿರಲ್ಲ ಅಪ್ಪಾಜಿ, ಅವ್ ಕೆಲಸ ಕೂಡ ಒಂದು ಕೆಲಸ ಆಗ್ತಾ ಇದೆ. ಮಗಳು ಬೆಡ್ ಮೇಲೆ ಇದ್ದಳು, ಹ್ಯಾಂಗ್ ಆಕಿನ ಲೈಫ್ ಅಂತ ಭಾಳ ಟೆನ್ಷನ್ ಆಗಿತ್ತು ಅಪ್ಪಾಜಿ. ನೀವು ಸಿಕ್ಕ ಮೇಲಂತೂ ಆಕಿನೂ ನಡೀತಾ ಇದ್ದಾಳೆ, ಭಾಳ ಆಕಿಗೂ ಖುಷಿ ಆಗಿದೆ ಅಪ್ಪಾಜಿ. ನಾವು ಭಾಳ ಖುಷಿ, ಡೈಲಿ ಮುಂಜಾನೆ ಸಂಜೆಗೆ ಎಲ್ಲಿಗೆ ಹೋದ್ರು ನಿಮ್ಗೆ ಶಾಡ್ ಮಾಡಿ ಅಪ್ಪಾಜಿ ನನ್ನ ಜೊತೆ ಇರ್ಬೇಕಂತ ಹೇಳ್ಬಿಟ್ಟೇ ಹೋಗ್ತೀನಿ ಅಪ್ಪಾಜಿ ನಾ ಹೊರಗಡೆ ಹೋದಾಗ. ಏನ್ ಕೆಲ್ಸಕ್ಕೂ ಹೊಂಟ್ರು ನಾನು ನಿಮ್ ಜೊತೆ ಇರ್ಬೇಕು ಅಪ್ಪಾಜಿ, ನನ್ನ ಜೊತೆ ನೀವು ಇರ್ಬೇಕು, ನನಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟೇ ಹೋಗ್ತೀನಿ ಅಪ್ಪಾಜಿನ. ಅಪ್ಪ ಜೊತೆಲೇ ಇದ್ದೇ ಇರ್ತಾರೆ. ಅದೇ ಅಪ್ಪಾಜಿ, ಆಕಿಗೂ ಅದೇ ಹೇಳ್ತೀನಿ ಅಪ್ಪಾಜಿ, ನೀನು ಸಿದ್ಧಿ ಮಂತ್ರನ ಅಮ್ಮ ಎಲ್ಲ ಕೇಳ ಅಪ್ಪಾಜಿದು. ಅಪ್ಪಂದ ಎಲ್ಲಿ ಸತ್ಸಂಗ ನಡೀತೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಹೋಗಮ್ಮ ಅಂತ ಹೇಳ್ತೀನಿ ರೀ ಸೃಷ್ಟಿಗೂ ನಾ ಅದೇ ಹೇಳ್ತೀನಿ. ನಾ ಸೃಷ್ಟಿಗೆ ಹೇಳಿದ್ದೀನಿ, ಸ್ವಲ್ಪ ನನ್ನ ನೋಡಕ್ ಬರೋ ಹೊತ್ತಿಗೆ ನೀನು ಜಾಬಲ್ಲೂ ಇರ್ತೀಯ, ನಡ್ಕೊಂಡು ಬರ್ತೀರಿ ಬಾ ಅಂತ. ಆಗ್ಲಿ ಅಪ್ಪಾಜಿ, ನಿಮ್ ಆಶೀರ್ವಾದ ಇದ್ದು ನಡೀತಪ್ಪಾಜಿ, ನಮ್ಗೆ ಅದು ಗೊತ್ತು. ಭಾಳ ಖುಷಿ ಆಯ್ತಪ್ಪಾಜಿ ನಿಮ್ ಜೊತೆ ಮಾತಾಡಿ. ಅಪ್ಪ ಜೊತೆಲೇ ಇಡೀ ಕುಟುಂಬದ ಜೊತೆ. ಇರ್ಲಪ್ಪ. ಮಗಳು ಇನ್ನೊಬ್ಬಕಿ ದೊಡ್ಡಕಿ, ಆಕಿನೂ ಜಾಬ್ ಮಾಡ್ತಾಳಪ್ಪ, ಮ್ಯಾರೇಜ್ ಆಗಿದೆ. ಮಗನೂ ಹೈದರಾಬಾದ್ ಸಾಫ್ಟ್ವೇರ್ ಇಂಜಿನಿಯರ್ ಅದನಪ್ಪಾಜಿ. ವೆರಿ ಗುಡ್. ಮನೆಯಲ್ಲೂ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಅದ, ಶುಗರ್ BP ಕಿಡ್ನಿ ಇದ್ರೂ ಕೂಡ ಅವರು ಆರಾಮವಾಗಿ ಇರ್ತಾರಪ್ಪಾಜಿ, ಯಾವ ಟೆನ್ಷನ್ ಇಲ್ಲ. ಅಪ್ಪ ಇದಾರಲ್ಲ ಮನೆ ಒಳಗೆ. ಅಪ್ಪಾಜಿ ಡೈಲಿ ನಿಮ್ ಫೋಟೋ ನೋಡಿ ನಿಮ್ ದರ್ಶನ ಮುಂಜಾನೆ ಸಂಜೆ ಸಣ್ಣ ಮಾಡಿ ಹೊರಗಡೆ ಹೋಗ್ತಾರ ಅವರು. ಆಕಿನೂ ನಾವು ಅಪ್ಪ ನಮ್ ಜೊತೆನೆ ಇದ್ದಾರಂತ ಹೇಳಂದು ಯಾವ ಕೆಲಸ ಆದ್ರೂ ನಮ್ ಕೆಲಸ ಎಂದು ಕೆಲಸ ಯಾವ್ದು ತೊಂದ್ರೆ ಇಲ್ಲ ಅಪ್ಪಾಜಿ, ಎಲ್ಲ ಕೆಲಸ ಆಗ್ತಾ ಇದೆ ಒಂದು ಎಲ್ಲ. ಸರಳ. ಅಪ್ಪಾಜಿ ನಿಮ್ ಕೋಟಿ ಕೋಟಿ ಧನ್ಯವಾದ, ಕೋಟಿ ಶ್ರೀ ಸಾಷ್ಟಾಂಗ ನಮಸ್ಕಾರ. ಸೃಷ್ಟಿ ಎಲ್ಲ ಆದ ನಂತರ ನಿಮಗ್ ಸತ್ಸಂಗ ಎಲ್ಲಿತ್ತು ಅಲ್ಲಿ ಬರ್ಬೇಕಂತ ಇದೆ ಅಪ್ಪಾಜಿ, ಇಚ್ಛೆ ನಮ್ಮ ಮನುಷ್ಯನ. ಆಗ್ಲಿ ಪಟ್ಟಮ್ಮ, ಬಾಳ ಸಂತೋಷ ಆಯ್ತು. ಅಪ್ಪಾಜಿ ಪೂರ್ಣ ಭಾಳ ಖುಷಿ ಆಯ್ತು. ಪೂರ್ಣ ಆಶೀರ್ವಾದ ಮಾಡ್ರಿ ಅಪ್ಪಾಜಿ, ಎಲ್ಲರಿಗೂ ಪೂರ್ಣ ಆಶೀರ್ವಾದ ಮಾಡಿ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ ಅಮ್ಮ. ಥ್ಯಾಂಕ್ ಯು ಅಮ್ಮ, ಧನ್ಯವಾದ ಅಮ್ಮ.